ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಯ ಶಿಖರವನ್ನೇರುತ್ತಿರುವುದು ಸಂತಸದ ವಿಷಯ ಎಂದು ವಾಹಿನಿಯ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ ತಿಳಿಸಿದ್ದಾರೆ. ನಗರದ ಪ್ರತಿಷ್ಠಿತ ಸುದ್ದಿವಾಹಿನಿ ವಿವಿಸಿ ಟಿವಿ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅವರು, ಮಹಿಳೆಯು ಅಬಲೆಯಲ್ಲ, ಆಕೆ ಎಲ್ಲವನ್ನೂ ಸಾಧಿಸಿ ತೋರಿಸುವವಳು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಂದಿನಿಂದಲೂ ಅಭೂತಪೂರ್ವ ಸಾಧನೆಗೈಯುತ್ತಾ ಬಂದಿದ್ದಾಳೆ. ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತು ನಿಲ್ಲುತ್ತಾಳೆ. ಅವಳಿಗೆ ನಾವು ಸಹಕರಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಶ್ರಮಿಕ ವರ್ಗದ ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ತೊಳಸಮ್ಮ ಹಾಗೂ ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಜಯಮ್ಮ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಮಹಿಳಾ ಸಿಬ್ಬಂದಿಗಳಾದ ಪುಷ್ಪಲತಾ, ದೀಪ್ತಿ ಪ್ರಸಾದ್, ತೇಜಸ್ವಿನಿ, ಶಾಂಭವಿ, ಅಂಬಿಕಾ, ಕಾವ್ಯ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊನೆಯಲ್ಲಿ ವಿವಿಸಿ ವಾಹಿನಿ ಸಿಬ್ಬಂದಿಗಳಿಗೆ ವಿಶೇಷವಾದ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಗೆದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ಸಂಪಾದಕಿ ಸುನಂದ, ಸಿಇಒ ಸ್ವಾಗತ್, ಮನೀಶ್, ಕಾರ್ತಿಕ್, ಆನಂದ್, ಕೀರ್ತಿರಾಜ್, ಸುಧೀರ್, ಇಂಪನ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ವಿವಿಸಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾನು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮಹಿಳಾ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಕಚೇರಿಯಲ್ಲಿ ಶ್ರಮಿಕ ವರ್ಗದವರಿಗೆ ನಾವು ಈ ದಿನ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ಸೊ ಮಹಿಳಾ ದಿನಾಚರಣೆ ಅಂದ್ರೆ ಮಹಿಳೆಯರು ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ, ಸಂಸಾರದಲ್ಲಾಗಿರ್ಬೋದು ಅಥವಾ ಈ ಒಂದು ವಿಶ್ವದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈಗ ಮಹಿಳೆಯರು ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ. ಫಸ್ಟ್ ಮೊದಲನೇ ಅವಾಗೆಲ್ಲ ಇತ್ತು ಮನೆ ಒಳಗಡೆನೆ ಇರಬೇಕು, ಎಲ್ಲೋ ಹೋಗಬಾರ್ದು ಅಂತ. ಬಟ್ ಈಗ ಮನೆ ಒಳಗಡೆ ಎಲ್ಲ ಮಹಿಳೆಯರು ಯಾವ ಸ್ಥಾನ, ಗಂಡಸರು ಏನ್ ಕೆಲಸ ಮಾಡಬಹುದು ಪ್ರತಿಯೊಂದನ್ನು ಕೂಡ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಇವಾಗೆಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುನ್ನುಗ್ಗಿದ್ದಾರೆ. ಸೊ ಹಾಗೆ ನಮ್ಮ ಈ ಇಬ್ಬರು ಸಾಧಕರನ್ನ ಹಾಗೆ ಶ್ರಮಿಕ ವರ್ಗದವರನ್ನ ಈ ದಿನ ನಮ್ಮ ಕಚೇರಿಯಲ್ಲಿ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸ್ವಚ್ಛತೆ ಅಂದ್ರೆ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಮ ಮನೆಯಿಂದನೇ ಶುರುವಾಗುತ್ತೆ ಸ್ವಚ್ಛತಾ ಕಾರ್ಯ. ಮಹಿಳೆ ಅಂದ್ರೇನೆ ಮನೆಯಲ್ಲಿ ಫಸ್ಟ್ ಲಕ್ಷ್ಮಿ ಅಂತ ಹೇಳಿದ್ರೇನೆ ಮನೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬರ್ತಾಳೆ ಅಂತಾರೆ. ಸೊ ಲಕ್ಷ್ಮಿ ಅಂದ್ರೆ ಮಹಿಳೆ. ಸೊ ಹಾಗಾಗಿ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ನಮ್ಮ ಹಾಸನ ನಗರಸಭೆಯಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆಯಲ್ಲಿ ಕಳೆದ 30 ವರ್ಷಗಳಿಂದ ಈ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿರುವಂತಹ ತೊಳಸಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೆ ನಾವು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ನಮಗೆ ತುಂಬಾನೇ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ಇನ್ನೊಬ್ರು ಶ್ರಮಿಕ ವರ್ಗದವರಾಗಿರುವಂತಹ ಶ್ರೀಮತಿ ಜಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಇದೇ ನಮ್ಮ ಪತ್ರಕರ್ತರ ಭವನದಲ್ಲಿ ಕಳೆದ 17-18 ವರ್ಷದಿಂದ ಇವರೂ ಕೂಡ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈ ಇಬ್ಬರು ಶ್ರಮಿಕ ವರ್ಗದವ್ರನ್ನ ಈ ದಿನ ಒಂದು ಅರ್ಥಪೂರ್ಣವಾಗಿ ಈ ದಿನ ಅವರಿಗೆ ಸನ್ಮಾನವನ್ನ ಮಾಡಬೇಕು. ಮಹಿಳಾ ದಿನಾಚರಣೆಯ ಒಂದು ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಇದನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅವರಿಗೆ ನಾವು ಸನ್ಮಾನವನ್ನ ಮಾಡ್ತಾ ಇದ್ವಿ. ಮೊದಲಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಏರ್ಪಡಿಸಿರ್ತಕ್ಕಂಥ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಕಚೇರಿಯ ಮಹಿಳಾ ಮಣಿಗಳಿಗೆ ಅಭಿನಂದನೆಗಳು. ಹಾಗೂ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಪತ್ರಿಕಾ ಕಾರ್ಯಾಲಯದ ಜಯಮ್ಮನವರಿಗೆ ನಾವು ವಿವಿಸಿ ನ್ಯೂಸಿಂದ ಅಭಿನಂದನೆ ಮತ್ತು ಅವರಿಗೆ ಒಂದು ಇದನ್ನು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮಗೆ ಹೆಮ್ಮೆ ತಂದಿದೆ. ಅದೇ ರೀತಿ ತೊಳಸಮ್ಮ ಅವರು ಇಡೀ ನಗರಸಭೆಯಲ್ಲಿ 30 ವರ್ಷಗಳಿಂದ ಹಲವಾರು ಕೆಲಸಗಳನ್ನು, ಅದರಲ್ಲೂ ಶ್ರಮಿಕ ವರ್ಗದಲ್ಲಿ ಮಾಡಿದವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಅವರು ಈ ದಿವಸ ಈ ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ನಮ್ಮ ವಿವಿಸಿ ಟಿವಿಗೆ ಒಂದು ದೊಡ್ಡ ಸಾಧಕರನ್ನ ಕರ್ಕೊಬಂದು ಮಾಡಿದಂತಹ ಒಂದು ಸಂತೋಷ ನಮಗಿದೆ. ಮಹಿಳೆ ಅಂತಕ್ಕಂಥದ್ದು ಒಂದು ನಿಧಿ. ಆ ನಿಧಿಯನ್ನು ಯಾವಾಗ ಬೇಕಾದರೂ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಅವರಿಗೆ ಬರೀ ಕೊಡೋದಷ್ಟೇ, ನಾವು ತೆಗೆಯುವಾಗ ಭಾಳ ಕಷ್ಟ, ಅದು ಬೀಗದ ಕೈ ಕೊಟ್ಟಂಗೆ ಆಗ್ತದೆ. ಆ ಒಂದು ಮಹಿಳೆಯರ ಪಾತ್ರ ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ, ತಾಯಿಯಾಗಿ ಹಲವಾರು ರೀತಿಯಲ್ಲಿ ಹೆಣ್ಣು ತಮ್ಮ ಪ್ರತಿರೂಪವನ್ನು ತೋರಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಒಂದು ದೈವ ಸ್ವರೂಪಿಣಿ. ಅಂತಹ ಹೆಣ್ಣಿನ ದಿನಾಚರಣೆಯಲ್ಲಿ ಪಾಲ್ಗೊಂಡು ನಮ್ಮ ವಿವಿಸಿ ವಾಹಿನಿ ಇದಕ್ಕೆ ಮುನ್ನುಡಿ ಬರ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರಲಿ. ಎಲ್ಲ ಮಹಿಳಾ ಇವರಿಗೆ ಸಿಬ್ಬಂದಿಗಳಿಗೆ ನಮ್ಮ ಅನಂತ ಅಭಿನಂದನೆಗಳು. ಮಹಿಳೆಯರು ಅಂದರೆ ಯಾವುದು ಸಬಲೆಯವರಲ್ಲ,
ಎಲ್ಲವುದು ಕೆಲಸದಲ್ಲೂ ಇದರಿಂದ ಮಾಡ್ತಿದ್ದ ಬಂದಿದ್ದಾರೆ. ಅವರಿಗೆ ಯಾವತ್ತೂ ಕಷ್ಟ ಅನ್ನೋದು ಯಾವತ್ತೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ಯಾವ ಕೆಲಸ ಆದರೂ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ, ಯಾವ ತೊಂದರೆನೂ ಇಲ್ಲದ ಹಾಗೆ. ಆಫೀಸಿಂದ ನಮ್ಮನ್ನು ಕರೆಸಿದ್ದಾರೆ, ಸನ್ಮಾನ ಮಾಡಿ ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇಂದು ಇಂಥ ಒಂದು ಸಂದರ್ಭದಲ್ಲಿ ಭಾಗಿ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಮ್ಮ ವಾಹಿನಿಯಿಂದ ಮಹಿಳೆಯರನ್ನ, ಸಾಧಕರನ್ನ ಗುರುತಿಸುವಂಥ ಕೆಲಸ ಮಾಡಿರೋದು ಭಾಳ ಹೆಮ್ಮೆಯ ವಿಷಯ. ಹಾಗೆ ನಮ್ಮ VVC ವಾಹಿನಿಯಲ್ಲಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಎಲ್ಲ ಮಹಿಳಾ ಬಂಧುಗಳಿಗೆ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಕೋರ್ತಾ, ಹಾಗೂ ಸಂಸ್ಥೆಯ ಮಾಲೀಕರಾದ ಹಾಗೂ ಎಲ್ಲ ಕೆಲಸ ಮಾಡ್ತಾಯಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ VVC TV ಅವ್ರಿಗೆ ಮಹಿಳೆಯರನ್ನ ಗುರುತಿಸಿ, ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ಮಾಡಿರುವಂಥದ್ದು. ಮಹಿಳಾ ದಿನಾಚರಣೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ನಮ್ಮ ಆಫೀಸಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ಹುಡುಗಿರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ. ಅವ್ರಿಗೂ ಸಹ ಅದನ್ನು ನೋಡಿ ಖುಷಿ ಆಗುತ್ತೆ. ಈ ಥರದ್ದು ಬರಲ್ಲ ಅಂತ ಹೇಳಲ್ಲ. ಈಕ್ವಲ್ ಆಗಿ ಯಾವ ಥರ TV ಚಾನಲ್ಗಳನ್ನ ಮೇಂಟೈನ್ ಮಾಡ್ತಾರೋ ಆ ಥರ ಲೇಡೀಸ್ ಕೂಡ ಇಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ತಿರೋದು ತುಂಬ ಖುಷಿ ಇದೆ. ಇನ್ನೊಂದು ತುಂಬ ಖುಷಿ ವಿಷಯ ಅಂದರೆ ಈ ದಿನ ಏನು ಶ್ರಮಿಕ ವರ್ಗದಿಂದ ಮಹಿಳೆಯನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮಹಿಳಾ ದಿನಾಚರಣೆ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಆ್ಯಂಡ್ VVC TVಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮಹಿಳೆ ಅಂದರೆ ಶಕ್ತಿ ಅಂತ ಹೇಳುವಂಥದ್ದು ಎಲ್ಲ ಕಡೆ ನಾವು ಕೇಳೇ ಇದ್ದೀವಿ. ಮಹಿಳೆಯರು ಕೂಡ ಎಲ್ಲ ವರ್ಗದಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ ಮನೆಯನ್ನು ಹೊರತುಪಡಿಸಿ ಇಡೀ ಜಗತ್ತಿನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಗುರುತಿಸಿಕೊಂಡಿರೋದು ಕೇವಲ ಮಹಿಳೆಯರೇ. ಮಹಿಳೆಯರಿಗೆ ಹಿಂದೆ ಯಾವುದೇ ರೀತಿ ಸಪೋರ್ಟ್ಗಳು ಇರ್ತಾ ಇರಲಿಲ್ಲ, ಆದರೆ ಅಟ್ ಪ್ರೆಸೆಂಟ್ ಎಲ್ಲ ವರ್ಗದಲ್ಲೂ ಕೂಡ ಎಲ್ರಿಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆ. ಮಹಿಳೆಯರು ಕೂಡ ಇವಾಗ ಏನಾಗ್ತಿದೆ, ಫ್ರೀಯಾಗಿ ಅಂತಂದರೆ ಜಗತ್ತಲ್ಲಿ ನಾವು ಕೂಡ ಸರ್ವಿಲೆನ್ಸ್ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿ VVC ವಾಹಿನಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಅದರಲ್ಲೂ ಕೂಡ ಶ್ರಮಿಕ ವರ್ಗದವರು ಅಂತಂದರೆ ಇಲ್ಲಿ ಕೆಳಗೆ ಅಥವಾ ಮೇಲೆ ಅಂತ ಏನಿಲ್ಲ, ಮಹಿಳೆಯರು ಅಂತ ಅಂದರೆ ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಒಗ್ಗಟ್ಟಿನಿಂದ ಶ್ರಮಿಕ ವರ್ಗದವರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡಿರುವಂಥದ್ದು ಬಹಳ ಸಂತೋಷದ ವಿಷಯವಾಗಿದೆ. ಧನ್ಯವಾದಗಳು. VVC TVಯ ವತಿಯಿಂದ ಇಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ ಮಹಿಳಾ ದಿನಾಚರಣೆಯಲ್ಲಿ ಶ್ರಮಿಕ ವರ್ಗದವ್ರನ್ನ ಕರೆದುಬಿಟ್ಟು ಸನ್ಮಾನ ಮಾಡ್ತಿರೋದು ಬಹಳ ವಿಶೇಷವಾಗಿದೆ. ಜೊತೆಗೆ ಮಹಿಳೆ ಕೇವಲ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲ, ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆ ಸಾಧನೆಯನ್ನು ಮಾಡ್ತಿರೋವಂಥದ್ದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಜೊತೆಗೆ ನಮ್ಮ ವಾಹಿನಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಮಹಿಳೆಯರು ಇದ್ದು ವರ್ಕ್ ಮಾಡ್ತಿರೋವಂಥದ್ದು ನಮಗೆ ತುಂಬ ಸಂತಸದ ವಿಷಯವಾಗಿದೆ. ಹಾಗಾಗಿ ಮಹಿಳಾ ದಿನಾಚರಣೆಯನ್ನು ಇಂದು ಆಚರಿಸಿ ನಮಗೆಲ್ಲ ಇನ್ವೈಟ್ ಮಾಡಿ ಆಚರಿಸ್ತಿರೋದಕ್ಕೆ VVC TV ಅವರಿಗೆ ನಾನು ತುಂಬ ಹೃದಯದ